ಸಾಕಷ್ಟು ಎಲ್ಲ ಮಾತಾಡಿದ್ದಾರೆ. ಇನ್ನು ಈ ಸಿನಿಮಾ ಒಂದು ಸ್ಟಾರ್ಟ್ ಮಾಡಿ 1-2 ವರ್ಷ ಆಯಿತು. ಸೊ ಇವಾಗ ರಿಲೀಸ್ ಬಂದಿದೆ. ಸೊ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಪಿಕ್ಚರ್ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟು ರಂಜನ್ನು, ಆದಿತ್ಯ ಇವರಿಬ್ಬರು ಬಂದು ಕತೆ ಹೇಳಿದ್ಮೇಲೆ ತುಂಬ ಇಷ್ಟ ಆಯಿತು. ಹಂಗೆ ಶುರು ಮಾಡಿದ್ದೀನಿ. ಈ ಸಿನಿಮಾಗೆ ನನ್ನ ಫ್ರೆಂಡ್ ಒಬ್ಬ ಅಮೇರಿಕದಲ್ಲಿದ್ದಾನೆ, ರವಿ ಅಂತೇಳಿ. ಅವನು ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಸೊ ಸಿನಿಮಾ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಪ್ರೋತ್ಸಾಹ ಇರಲಿ. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಿಟ್ಟಿ ಸರ್ ತಳಬಿಟ್ರು ಮಾತಾಡಿ ಅಂತ, ಯಾಕಂದರೆ ಎಲ್ಲ ಸೀನಿಯರ್ಸ್ ಇದ್ದಾರೆ. ಆ್ಯಕ್ಚುಲಿ ಇದು ರಂಜನ್ ಸರ್ದು ಮೊದಲನೇ ಸಿನಿಮಾ ಅನ್ಸಲ್ಲ, ಯಾಕಂದರೆ ಎಲ್ಲರೂ ಹೇಳಿದ್ದಾರೆ. ನಾನು ಒಬ್ಬ ಎಡಿಟರ್ ಆಗಿ, ಅಂದರೆ ಈ ಸಿನಿಮಾದಲ್ಲ, ಪ್ರೊಫೆಷನಲ್ ಎಡಿಟರ್ ಆಗಿ ಈ ಒಂದು ಕಟ್ಸ್ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಶ್ರೀಕಾಂತ್ ಸರೇ ಮಾಡಿದ್ರ? ಶ್ರೀಕಾಂತ ಅವರೇ ಬನ್ನಿ ನಮ್ಮ ಕೊಲಿಗ್, ನೀವು ಬನ್ನಿ. ಹೌದು, ಅದಕ್ಕೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನನಗೆ ಫಸ್ಟ್ ಒಂದು ಕುತೂಹಲ ಇತ್ತು ಹೇಗಿರುತ್ತೆ, ಯಾಕಂದರೆ ರಂಜನ್ ಸರ್ ಹೇಳಿದರು ನಿಮ್ಮದು ಒಂದು ಶಾಟ್ ಹಾಕಿದ್ದೀವಿ ಸರ್ ಅಂದರು. ಯಾಕಂದರೆ ಇಂಥ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಮ್ಮದು ಎಲ್ಲೋ ಒಂದು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಬಂತು, ನಮ್ಮ ಎಡಿಟ್ರ್ ಹಾಕಿದ್ದಾರೆ, ಬಿಟ್ಕೊಟ್ಟಿಲ್ಲ ನಮ್ಮನ್ನ. ಮೊದಲನೇ ಸಿನಿಮಾ ಅನ್ಸಲ್ಲ ಡೈರೆಕ್ಟ್ರದು. ಇದರಲ್ಲಿ ಆನ್ ಸ್ಕ್ರೀನ್ ಹೀರೋ ಆದಿತ್ಯ ಸರ್ ಅಂದರೆ, ಬಿಹೈಂಡ್ ದಿ ಸ್ಕ್ರೀನ್ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಎಡಿಟರು. ಬ್ಯೂಟಿಫುಲ್. ಆಮೇಲೆ ಸಿನಿಮಾಟೋಗ್ರಾಫರು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಅವ್ರ ಜೊತೆ ಎರಡನೇ ಕಾಂಬಿನೇಷನ್ ಒಂದು. ಫಸ್ಟು ಕಾಂಗ್ರೂ ಮಾಡಿದ್ವಿ. ಆಮೇಲೆ ಸಿಲ್ಕ್ ಮಂಜು ಸರ್ ಸಿನಿಮಾ ಹಿಂದೆ ಒಂದು ಸಿನಿಮಾ ಮಾಡಿದ್ರು, ಹಗಲು ವೇಷ ಅಂತ. ಅದರಲ್ಲಿ ಎಡಿಟರ್ ಅಸಿಸ್ಟೆಂಟಾಗಿ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಬಟ್ ಈ ಪಾತ್ರದಲ್ಲಿ ಒಂದು SI ಪಾತ್ರ ಅಂತ ಹೇಳಿದ್ದಾರೆ. ಬಟ್ ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದರೆ ಒಂದು ಸೀನು ಆಗಿದೆ, ಹಾಗಾಗಿ ಅದು ರಿವೀಲ್ ಮಾಡೋ ಹಾಗಿಲ್ಲ. ಒಂದು ಅದ್ಭುತ ಕಲಾವಿದರು ಆಪೋಸಿಟಲ್ಲಿ ನಾನು ಆ್ಯಕ್ಟ್ ಮಾಡಿದಂಥದ್ದು. ಒಳ್ಳೇದಾಗಲಿ. ಟೆರರ್ ಆಗಿದೆ. ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಬಂದರು ಲೇಟೆಸ್ಟ್ ಆಗಿ ಬಂದಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಒಂದು ಸಿನಿಮಾ ಶೂಟಿಂಗಲ್ಲಿದ್ದೆ. ಅವ್ರಿಗೆ ಡೇಟ್ ಕೊಡಬೇಕಾದ್ರೆ ಹೇಳಿದ್ದೆ ಸಾಯಂಕಾಲ 5 ಗಂಟೆಗೆ ಬಿಡಬೇಕು ಅಂತ. ಹ್ಞೂ ಸರ್ ಅಂದಿದ್ರು. ಸರಿ ಬಿಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋದೆ. ಇನ್ನು ಒಂದು ಶಾಟ್ ಸರ್, ಇನ್ನು ಒಂದು ಶಾಟ್ ಅಂತ 6:15 ತನಕ ಎಳೆದುಬಿಟ್ರು. ಸೊ ಬರೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಟ್ ಆದ್ರೂ ಬರಲೇಬೇಕು ಅಂತ ಬಂದಿದ್ದು. ಯಾಕೆ ಅಂದರೆ ಆದಿತ್ಯಗೋಸ್ಕರ. ಎಲ್ಲಿ ಆದಿತ್ಯ? ಹಾಂ, ಓಕೆ. ನನಗೆ ಅವರ ಹುಮ್ಮಸ್ಸು, ಅವರ ಉತ್ಸಾಹ, ಅವರ ಶ್ರದ್ಧೆ, ಅವರಿಗೆ ತಾನು ಮಾಡಿರುವ ಕೆಲಸದ ಬಗ್ಗೆ ಇರ್ತಕ್ಕಂಥ ನಂಬಿಕೆ, ಇವೆಲ್ಲವೂ ಕೂಡ ನನ್ನನ್ನು ಇವತ್ತು ಇಲ್ಲಿಗೆ ಎಷ್ಟೇ ಕಷ್ಟ ಆದರೂ ಲೇಟ್ ಆದರೂ ಪರವಾಗಿಲ್ಲ ಬರಲೇಬೇಕು ಅಂತ ಬರೋ ಹಾಗೆ ಮಾಡಿತ್ತು. ನನಗೆ ಅನ್ನದಾತರು ರಾಜೇಂದ್ರ ಸಿಂಗ್ ಬಾಬು ಸರ್ ನನಗೆ ಎಷ್ಟು 2-3 ಸಿನಿಮಾಗಳಲ್ಲಿ ಅವರು ಪಾತ್ರ ಕೊಟ್ಟು, ಕೈ ತುಂಬ ದುಡ್ಡು ಕೊಟ್ಟು, ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಮಗ ಆದಿತ್ಯ, ಅವರು ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ನಾವಿಬ್ಬರು ಒಂದು ಸಿನಿಮಾಲ್ ಮಾಡಿದ್ವಿ. ನಾವು ವರ್ಕ್ ಮಾಡಿದ್ದು 2 ದಿನ, ಆದರೆ 2 ಜನ್ಮದಷ್ಟು ಬಾಂಧವ್ಯ ಬೆಳೆಯೋಷ್ಟು ಕ್ಲೋಸ್ ಆಗ್ಬಿಟ್ವಿ. ಸೊ ಹಾಗಾಗಿ ಆದಿತ್ಯ ಕರೆದಾಗ ಬರಲೇಬೇಕು, ತಪ್ಪಿಸ್ಕೊಳ್ಳೋಂಗೆ ಸಾಧ್ಯನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಂದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ, ಟೆರರ್ ಸಿನಿಮಾ, ನಿಜವಾಗಲೂ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಂದೋಲನ ಮಾಡಲಿ. ಮತ್ತು ಕನ್ನಡ ಸಿನಿಮಾಗಳು ವಿಜೃಂಭಣೆಯಿಂದ ಮೆರೆಯೋಗಾಗಲಿ. ಈ ಸಿನಿಮಾದ ಮೂಲಕ ಆದಿತ್ಯಗೆ ಎಲ್ಲ ರೀತಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಪ್ರೊಡ್ಯೂಸರ್ ಸಿಲ್ಕ್ ಮಂಜು ಅವರು ನಂಬಿಕೆ ಇಟ್ಟು ಹೊಸ ಡೈರೆಕ್ಟರ್ ರಂಜನ್ ಮೇಲೆ, ಆದಿತ್ಯ ಮೇಲೆ ಅವರು ಬೇಕಾದಷ್ಟು ಶ್ರಮ ವಹಿಸಿ ಈ ಚಿತ್ರದ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ನಮಸ್ಕಾರ. ಈಗಾಗಲೇ ಎಲ್ಲ ಸ್ವಲ್ಪ ಗ್ಲಾಸ್ ತೊಳ್ಕೊಳ್ಳೋ ಟೈಮ್ ಆಯಿತು, ಜಾಸ್ತಿ ಮಾತಾಡೋದಿಲ್ಲ ನಾನು. ಎಲ್ಲ ತುಂಬ ಜನ ಎಲ್ಲ ಹೇಳಿದ್ದಾರೆ, ಮತ್ತು ನಾನು ಅದನ್ನೇ ಹೇಳೋದಲ್ಲ. ಮುಂಭಾಗದಲ್ಲಿರುವ ರಾಜೇಂದ್ರ ಸಿಂಗ್ ಬಾಬು ಸರ್, ವೇಲು ಸರ್, ರಮಣಾ ಜೋಶಿ ಮೇಡಮ್, ಸುಂದರರಾಜ್ ಸರ್, ನಮ್ಮ ಅಸ್ಟ್ರಾಲಜರ್ ಆತ್ಮೀಯರು,
ನರೇಂದ್ರ ಶರ್ಮಾ ಅವರೇ ಮತ್ತು ಹಿರಿಯ ಕಲಾವಿದ ನಮ್ಮ ಡಿಗ್ರಿ ನಾಗರಾಜ್ ಸರ್, ಇನ್ನೂ ಅನೇಕರು ನಮ್ಮ ಬಣಕಾರ್ ಸರ್ ಇದ್ದಾರೆ. ನಿಮ್ಮೆಲ್ಲರಿಗೂ ವಂದಿಸ್ತಾ ಮತ್ತು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನಮಸ್ಕಾರ ಮಾಡ್ತಾ, ಯಾರು ಕಾಣಿಸ್ತಾ ಇಲ್ಲ ನಮಗೆ, ಎಲ್ರಿಗೂ ನಮಸ್ಕಾರ ಮಾಡ್ತಾ ಮಾಧ್ಯಮ ಮಿತ್ರರಿಗೆ ಅಣ್ಣ ಕಾಣಿಸ್ಲಿಲ್ಲ ಅಣ್ಣ, ನೀವು ದೂರ ಯಾಕಣಕ್ಕೆ ಬನ್ನಿ ಅಣ್ಣ, ಫ್ರಂಟಲ್ಲಿ ಬನ್ನಿ. ನಮ್ಮ ಮಾಗಡಿಯ ಜನಸೇವಕರು ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ, ಅಭಿನವ ಕೆಂಪೇಗೌಡ ಅವರು, ಅವ್ರಿಗೂ ಕೂಡ ವಂದಿಸ್ತಾ ಹೆಚ್ಚು ಮಾತಾಡೋದು ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ, ನಾನು ಅದನ್ನೇ ಪುನಃ ಹೇಳೋದಲ್ಲ. ನಮ್ಮ ಮಂಜಣ್ಣ, ಸಿಲ್ಕ್ ಮಂಜು ಏನಿದ್ದಾರೆ ಮಂಜಣ್ಣ ಅವರು ನೋಡೋಕ್ಕಷ್ಟೇ ಟೆರರು, ಬಟ್ ಅವರು ಒಂಥರ ಮದರು, ತುಂಬ ತಾಯಿ ಹೃದಯದ ಮನುಷ್ಯ. ಅದು ಅವರ ಸಿನಿಮಾ ಮಾತ್ರ ಅಲ್ಲ, ಅವ್ರ ಸಿನಿಮಾದ ಆಚೆಗೂ ಭಾಳಷ್ಟು ಕಾಲದಿಂದ ನನಗೆ ಆತ್ಮೀಯರು. ಅವರು ಟೆರರ್ ಅಲ್ಲ, ಮದರು. ಇನ್ನು ಈ ಟೆರರ್ಗೆ 2 ಫೆದರ್ ಇದೆ, ಒಂದು ಆದಿತ್ಯ ಆ್ಯಂಡ್ ಕೀಟಪ್ಪ. First of all, thank you very much for having me here. The team, Terror, can you just cheer with me? 3 cheers for Terror. Hip hip! Hip hip! Hip hip! Thank you very much. I think everybody is talking so much good about the movie. I will not take much time. I also have a flight to catch. So I'm already overwhelmed. I just want to thank Ranjan sir, my manager Manish, who got me connected to you, and I got this great opportunity. Harshvardhan, big fan already. Aditya, just want to hug you. Thank you so much. I think I just want to talk about my song. It's vibrant, it's incredible, though I don't want to talk much about the song. I'm just waiting for 10th of April, and this movie is gonna do magic. That's all. Thank you very much. ಮಾಧ್ಯಮದ ಮಿತ್ರರಿಗೂ ಹಾಗೂ ಟೆಲಿವಿಷನ್ ಮಾಧ್ಯಮದ ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ವೇದಿಕೆ ಮುಂದೆ ಬಾಬು ಸರ್ ಇದ್ದಾರೆ, ಪ್ರವೀಣ ಮೇಡಮ್ ಇದ್ದಾರೆ, ವೇಲು ಸರ್ ಇದ್ದಾರೆ, ಸುಂದರಣ್ಣ, ಗುರುಗಳು, ಡಿಗ್ರಿ ನಾಗರಾಜ್ ಸರ್. ನಿಮ್ಮಗಳ ಆಶೀರ್ವಾದ, ನೀವು ಹಾಕಿಕೊಟ್ಟ ದಾರಿ ನಾವು ಅದನ್ನು ನಡ್ಕೊಂಡು ಬರ್ತಾ ಇದ್ದೀವಿ. ಚಿತ್ರರಂಗದ ಬಗ್ಗೆ ನಾನು ಬಂದಾಗಲೇ ಒಂದು 25 ವರ್ಷಗಳಾಗಿರಬೇಕು. ಅವರು 100 ವರ್ಷಗಳಿಂದ ಇರುವಂಥ ಕಂಪನಿ ಮಹಾತ್ಮ ಪಿಕ್ಚರ್ಸ್. ಅವರು ಸರ್ 100 ಸಿನಿಮಾ ಇದೆ ಸರ್, 100 ಸಿನಿಮಾ ಆಗೋಗಿದೆ ಅವ್ರದ್ದಾಗಲೇ. ಟೆರರ್ ಆದಿತ್ಯ, ನನ್ನ ಆದಿತ್ಯನ ಮೊದಲನೇ ಭೇಟಿ ಅವನ ಆದಿ ಸಿನಿಮಾದಲ್ಲಿ ನಾನೊಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸರಿಸುಮಾರು ಒಂದು 21 ವರ್ಷಗಳ ನಂತರ ಈ ವಿಚಾರನ ಶಿವರಾಮ್ ನಮ್ಮ ರಂಜನ್ ಬಂದು ಕತೆ ಹೇಳಿದಾಗ ಒಂದು ತುಂಬ ಪ್ರಮುಖವಾದ ಪಾತ್ರ ಇದೆ ಸರ್, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸರಿ ರಂಜನ್ ಹೇಳು ವಿಷಯ, ಯಾರು ಪ್ರೊಡಕ್ಷನ್ ಮಾಡ್ತಾ ಇರೋದು? ಸಿಲ್ಕ್ ಮಂಜು ಅಂತ. ಸರಿ ಮಾಡೋಣ ಬಾ, ಸುಮ್ಮನೆ ಏನು ಕೇಳಲೇ ಬೇಡ, ನಿನ್ನ ಕತೆ ಹೇಳಲು ಬೇಡ ಅಂತ. ಮಂಜಣ್ಣ ಹಾಗೂ ನನ್ನ ಪರಿಚಯ ರವಿ ಬೆಳಗೆರೆ ಅವರ ಹಾಯ್ ಬೆಂಗಳೂರು ಆಫೀಸಿಂದ ಪರಿಚಯ. ಅವರು ಕನ್ನಡವೇ ಸತ್ಯ ಅಂತ ನಮ್ಮ ರಂಗಣ್ಣ, ಮಂಜಣ್ಣ ಮತ್ತು ಪ್ರಭಾಕರ್ ಅವರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ನಮ್ಮ ಶಾಲೆಯ ಸುಮಾರು ಒಂದು 3-4 ವರ್ಷದ ವಾರ್ಷಿಕೋತ್ಸವವನ್ನು ಅವರೇ ಮಾಡಿಕೊಟ್ಟಿದ್ದು. ಅದೊಂದು ಆತ್ಮೀಯತೆ ಇತ್ತು. ಈ ಸಿನಿಮಾ ನಮಗೂ ಈಗ ನಡೀತಾ ಇರೋ ವರ್ತಮಾನ ಕಾಲದಲ್ಲಿ ಎಲ್ಲರೂ ಘಟಾನುಘಟಿಗಳು ಹೇಳಿದ್ರು, ಸಿನಿಮಾದ ವಾಣಿಜ್ಯ ವ್ಯವಹಾರ ಯಾವ ರೀತಿ ಇದೆ, ಎಷ್ಟು ಭಯ ಆಗುತ್ತೆ, ಎಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀವಿ ನಾವು ಅಂತ. ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿ ಅನಲೈಸ್ ಮಾಡಿದ್ರು, ಹಾಡುಗಳು ಎಷ್ಟು ಬರ್ತಾ ಇದ್ದಾವೆ, ಎಷ್ಟು ಹಾಡುಗಳನ್ನ ಜನ ಕೇಳ್ತಾ ಇದ್ದಾರೆ ಅಂತ. ನಮ್ಮ ಮನೆಗಳಲ್ಲೇ ನಮ್ಮ ಮಕ್ಕಳಿಗೆ ನಾವು ಕನ್ನಡನ ಕೇಳಿಸೋದನ್ನೇ ತುಂಬ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟಿವಿಗಳಲ್ಲಿ ಅವ್ರು ಯಾವಾಗಲೂ ಬೇರೆ ಬೇರೆ ಭಾಷೆ ಹಾಡುಗಳನ್ನ, ಬರೀ ಇಂಗ್ಲೀಷ್ ಹಾಡುಗಳನ್ನ ಕೇಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗಳಲ್ಲಿ ಮೊದಲು ನಾವು ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡದ ಹಾಡುಗಳನ್ನ ಕೇಳಿಸುವಂಥ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು ಶುರು ಮಾಡಿಕೊಂಡ್ರೆ ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಅರಿವು ಅವ್ರಿಗಾಗತ್ತೆ. ಇಲ್ಲಿ ಎಷ್ಟು ಸತ್ವ ಇದೆ ನಮ್ಮ ಭಾಷೆಯಲ್ಲಿ, ನಮ್ಮ ಸಿರಿಗನ್ನಡದಲ್ಲಿ ಎಂಥ ತಾಕತ್ತಿದೆ ಅನ್ನೋದು ನಾವು ಪರಿಚಯ ಮಾಡಿಸ್ಬೇಕಾಗತ್ತೆ. ಈ ನಿಟ್ಟಲ್ಲಿ ಇಲ್ಲೆಲ್ಲ ಘಟಾನುಘಟಿ ಕಲಾವಿದರುಗಳಿದ್ದಾರೆ. ಬರದೇ ಇರುವಂಥ ದೇವರಾಜ್ ಸರ್, ಶಶಿ ಸರ್, ಶರತ್ ರೋಹಿತ್ ಅಶ್ವರ್, ಕುಮಾರ್ ಬಂಗಾರಪ್ಪನವರು, ಶೋಭಿ, ಧರ್ಮ, ಅವರಾರು ಬಂದಿಲ್ಲ. ನೀವು ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಎಂಥ ದೊಡ್ಡ ದಂಡಿದೆ ಈ ಸಿನಿಮಾದಲ್ಲಿ ಅಂತ. ಇಂಥ ಒಂದು ದೊಡ್ಡ ದಂಡನ್ನು ಕಟ್ಟಿಕೊಂಡು ಅದಕ್ಕೊಂದು ಚಂದನೆ ಕತೆ ಬರೆದಂಥ ರಂಜನ್ಗೂ, ಅವರೆಲ್ಲರ ಬೇಕುಬೇಡಿಗಳನ್ನ ನಿರ್ವಹಿಸಿದಂಥ ಮಂಜಣ್ಣನಿಗೂ ಸದಾ ಋಣಿಯಾಗಿರ್ತೀವಿ.
ಮತ್ತೆ ಮತ್ತೆ ನಾವು ಅದನ್ನೇ ಕೇಳ್ಕೊಳ್ಳೋದು, ಮಾಧ್ಯಮದ ಮಿತ್ರರು ನಮ್ಮನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಿಯನ್ಸ್ ಹತ್ರ ಕರ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ. ದಯಮಾಡಿ ತುಂಬಾ ಚಂದನೆ ಸಿನಿಮಾ ಮಾಡಿದ್ದೀವಿ, ಅದನ್ನ ಜನರಿಗೆ ತಲುಪಿಸಿ ಒಂದು ಗೆಲುವು ಸಿಗುವಾಗ ಮಾಡಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಯೂಟ್ಯೂಬರ್ಸ್ಗೆ, ಎಲ್ಲ ಇನ್ಫ್ಲೂಯೆನ್ಸರ್ಸ್ಗೆ, ಹಾಗೆ ಪೂಜ್ಯ ತಂದೆಗೆ, ಗುರುಗಳಿಗೆ, ಹಿರಿಯರಿಗೆ, ನನ್ನ ಜೊತೆ ನಿಂತಿರುವಂಥ ಪ್ರತಿಯೊಬ್ಬರು ಕಲಾವಿದರು, ನನ್ನ ಸಹಕಾರ ಕಲಾವಿದರಿಗೆ, ಟೆರರ್ ಸಿನಿಮಾಗೆ ಕೆಲಸ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲನೇದಾಗಿ ನಾನು ನಮ್ಮ ಹಿರಿಯ ಕಲಾವಿದರು ಯಾರು ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಚಿಕ್ಕಂದಿನಿಂದ ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ನಾನು ಯಾವ ಪ್ಲೇ ಗ್ರೌಂಡ್ ಹೋಗೇ ಇರಲಿಲ್ಲ, ನಾನು ಬೆಳೆದಿದ್ದೆ ಒಂದು ಸ್ಟುಡಿಯೋನಲ್ಲಿ. ಆ ಸ್ಟುಡಿಯೋನಲ್ಲಿ ನಾನು ಬೆಳಿಬೇಕಾದ್ರೆ ಇವ್ರಗಳ ಜೊತೆಯೆಲ್ಲ ಬೆಳೆದಿದ್ದೆ. ಸುಂದರ್ ಅಂಕಲ್, ಪ್ರಮೀಳಾ ಜೋಶಿ ಮೇಡಮ್, ನಾಗರಾಜ್ ಸರ್, ಚಂದ್ರು ಸರ್, ಪ್ರತಿಯೊಬ್ಬರ ಜೊತೆ ಬೆಳೆದು ಇವತ್ತು ಈ ಸ್ಟೇಜ್ ಮೇಲೆ ನನಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ, ಅದು ನನ್ನ ಪುಣ್ಯ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಎರಡನೇದಾಗಿ ನಾನು ಮೊದಲನೇ ಅಂದರೆ ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನನ್ನ ಆಸೆ. ನನ್ನ ಅನ್ನದಾತರು, ನನ್ನ ನಿರ್ಮಾಪಕರು ಮಂಜಣ್ಣನಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಕ್ಯಾನ್ವಾಸ್, ನಾನು ಒಬ್ಬನೇ ಅಂತಲ್ಲ, ನನ್ನ ಜೊತೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಕೆಲಷ್ಟು ಜನ ಬರೋಕ್ಕಾಗಲಿಲ್ಲ ಇವತ್ತು, ಅವರು ಎಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಇವನ್ನೆಲ್ಲ ಹಾಕೊಂಡು ಇಷ್ಟು ದೊಡ್ಡ ಸಿನಿಮಾನ ಮಾಡಿರೋದಕ್ಕೆ, ಹಾಗೆ ಅವ್ರ ಜೊತೆ ನಿಂತ್ಕೊಂಡಂಥ ಅವ್ರ ಗೆಳೆಯ ರವಿ ಸರ್ಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್. ಮಂಜಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ಒಂದು ನಿಜಾನ ಹೇಳ್ತೀನಿ, ಭಾಳಷ್ಟು ಜನ ಈ ಸಿನಿಮಾನ ನಿಲ್ಸೋದಕ್ಕೆ ಟ್ರೈ ಮಾಡಿದ್ರು. ಮಂಜಣ್ಣನಿಗೆ ಯಾಕೆ ಮಾಡೋಕ್ಕೆ ಹೋಗ್ತೀಯಾ, ಇವಾಗ ಯಾವುದು ಕಲೆಕ್ಷನ್ಗಳು ಬರೋಲ್ಲ, ಯಾವ ಹೀರೋದು ಸಿನಿಮಾ ನಡೀತಾ ಇಲ್ಲ ಅಂತ. ಬಟ್ ಅವ್ರು ಯಾವುದಕ್ಕೂ ಜಗಲಿಲ್ಲ, ಯಾವುದಕ್ಕೂ ಕೂಗಲಿಲ್ಲ. ಇವತ್ತು ಸಿನಿಮಾ ಏಪ್ರಿಲ್ 10ಕ್ಕೆ ತೆರೆ ಕಾಣ್ತಾ ಇದೆ ಅಂದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ಕಾರಣನೇ ನಮ್ಮ ನಿರ್ಮಾಪಕರು, ನನ್ನ ಅನ್ನದಾತರು. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋಣ. ಎರಡನೇದಾಗಿ ನನ್ನ ನಿರ್ದೇಶಕ ರಂಜನ್, ದಯವಿಟ್ಟು ಬನ್ನಿ. ನನ್ನ ನಿರ್ದೇಶಕ, ಭಾಳಷ್ಟು ಜನ ನನ್ನ ಸಿನಿಮಾ ಟೆರರ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇವ್ರಿಗೆ ಭಾಳಷ್ಟು ಜನ ತಲೆ ತುಂಬಿದ್ರು, ಬೇಡ ಇನ್ನು ಕೆಲವು ಹೀರೋಗಳನ್ನ ಹೆಸರು ಹೇಳಿ ಅವ್ರನ್ನ ಹಾಕೊಬಿಡಿ, ಇವ್ರನ್ನ ಹಾಕೊಬಿಡಿ ಅಂತ. ಬಟ್ ರೈಟ್ ಫ್ರಮ್ ದ ಬಿಗಿನಿಂಗ್, ಸ್ಕ್ರಿಪ್ಟಿಂದ ಹಿಡಿದು ಇವತ್ತು ರಿಲೀಸ್ವರೆಗೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ನನ್ನ ನಿರ್ದೇಶಕನಿಗೆ ನಾನು ಎರಡನೇ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬಿಲೀವ್ಡ್ ಇನ್ ಮೀ ಆ್ಯಂಡ್ ಟುಡೇ ಯು ಸಿ ಇಟ್ ಆನ್ ಸ್ಕ್ರೀನ್. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಮೂರನೇದಾಗಿ ನನ್ನ ಸಿನಿಮಾದ ಹೀರೋಗಳಿಬ್ಬರು, ನಾನಲ್ಲ ಹೀರೋ, ನಾನು ಕಿಟ್ಟಿ ಅಲ್ಲ ಹೀರೋಗಳ ಪಿಕ್ಚರ್ಗೆ. ಇದಕ್ಕೆ ಹೀರೋ ನನ್ನ ನೆಚ್ಚಿನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು, ಹಾಗೆ ನಮ್ಮ ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ಯಾಕೆಂದರೆ ಇವತ್ತು ಲಿರಿಕ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಇನ್ನೊಂದು ನನಗೆ ನನ್ನ ನಿರ್ದೇಶಕರು ಸೂಪರ್ ಹೀರೋ ಅನ್ನೋ ಒಂದು ಬಿರುದನ್ನು ಕೊಟ್ಟರು, ನೀವೆಲ್ಲ ನೋಡಿದ್ರಿ ಇವತ್ತು. ಥ್ಯಾಂಕ್ ಯು ಸರ್. ಅದು ನಾನು ಯಾವ ಕಡೆಯಿಂದ ಸೂಪರ್ ಹೀರೋ ಅನ್ನೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ನನಗೆ ಬಿರುದು ಕೊಟ್ಟಿದ್ದಕ್ಕೆ. ಇನ್ನೊಬ್ಬರು ಹ್ಯಾಂಡ್ಸಮ್ ತರುಣ ಅಂತ, ಥ್ಯಾಂಕ್ ಯು ಸರ್. ನನ್ನಷ್ಟೇ ಹ್ಯಾಂಡ್ಸಮ್ ಇನ್ನೂ ತುಂಬ ಜನ ಇದ್ದಾರೆ, ಬಟ್ ನಿಮಗೆ ನೀವು ನನಗೆ ಹ್ಯಾಂಡ್ಸಮ್ ತರುಣ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ನೋಡ್ತಿರೋ ಹಾಗೆ ರಾವಣ ಸಾಂಗ್ ಇರ್ಬೋದು, ಬೊಂಬೆ ಇರ್ಬೋದು, ಅಥವಾ ನಮ್ಮ ಶಿವನ್ ಸಾಂಗ್ ಇರ್ಬೋದು, ತಿರುಗೋ ಭೂಮಿ ಸಾಂಗ್ ಇರ್ಬೋದು, ಪ್ರತಿಯೊಂದು ಸಾಂಗು ಇವತ್ತು ಭಾಳಷ್ಟು ಜನಕ್ಕೆ ಇಷ್ಟ ಆಗಿದೆ. ತುಂಬ ಬೊಂಬೆ ಇಲ್ಲೇ ಇದ್ದಾರೆ, ನಮ್ಮ ಬೊಂಬೆ ಇಲ್ಲೇ ಇದ್ದಾರೆ. ಸೊ ಅವ್ರ ಸಾಂಗ್ ತುಂಬ ವೈರಲ್ ಆಗಿದೆ. ಸೊ ನನ್ನ ಸಿನಿಮಾದಲ್ಲಿ ನನ್ನ ನಿರ್ದೇಶಕದ ನೆಕ್ಸ್ಟು ನಮ್ಮ ನಮ್ಮ ಲಿರಿಕ್ಸ್ ಮತ್ತು ನನ್ನ ಮ್ಯೂಸಿಕ್ ಡೈರೆಕ್ಟ್ರು, ನನ್ನ ಹೀರೋಗಳು. ನೆಕ್ಸ್ಟ್ ಹೇಳಬೇಕು ಅಂದರೆ ನನ್ನ ಗೆಳೆಯ ಕಿಟ್ಟಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಸ್ ಅ ವೆರಿ ಬ್ಯುಸಿ ಆ್ಯಕ್ಟರ್. ಅವರು ಸಿನಿಮಾಗಳು ಮಾಡ್ತಿದ್ದಾರೆ. ನಾನು ಈ ಥರ ಇದೇ ಕಿಟ್ಟಪ್ಪ ಅಂತ ಹೇಳಿದಾಗ ಹಿಂದೆ ಮುಂದೆ ನೋಡಿದೆ, ಚೆನ್ನಾಗಿ ಮಾಡೋಣ. ಸೊ ಆಫ್ಟರ್ 21 years ನಾವು ಮತ್ತೆ ಸ್ಕ್ರೀನ್ ಮೇಲೆ ಒಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಗೆಳೆತನಕ್ಕೆ ಒಂದು ಚಿಕ್ಕದಾಗಿನೋ ಎಲ್ಲೂ ಯಾವುದೇ ಥರದ ಒಂದು ಪ್ರಾಬ್ಲಮ್ ಆಗಿಲ್ಲ ಇವತ್ತಿಗೂ. ನನ್ನ ಫಸ್ಟ್ ಫಿಲ್ಮಲ್ಲಿ ನಾನು ಅವನಿಗೆ ಹೇಗಿದ್ದು ಅಂದರೆ ಆದಿನಲ್ಲಿ ನಾನು ಅವನು ಮೀಟ್ ಮಾಡಿದಾಗ ಹೇಗಿದ್ರು, ಇವತ್ತಿಗೂ ಹಂಗೆ ಇದ್ದೀವಿ, ಮುಂದೇನೂ ಹಂಗೆ ಇರ್ತೀವಿ. ಬಿಕಾಸ್ ಆ ಥರ ಗೆಳೆತನ ರೇರ್ ಅಂತ ನನ್ನ ಅನಿಸಿಕೆ. ಕೊನೆಯದಾಗಿ ಐ ಲೈಕ್ ಟು ಥ್ಯಾಂಕ್ ಮೈ ಟೀಮ್. ಕಾಂತಣ್ಣ, ಥ್ಯಾಂಕ್ ಯು. ಯಾಕೆಂದರೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಅನ್ನೋದಕ್ಕೆ
ನನಗೆ ಮೇಕಪ್ ಮಾಡೋ ಅಂತ ಎದ್ದು ನಿಂತ್ಕೊಳ್ಳಿ ಅಂತ ಎಲ್ಲರೂ ನಮ್ಮ ಫಿಲಮ್ಗೆ ಆರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಏಪ್ರಿಲ್ 10 ರಿಲೀಸ್ ಇದೆ, ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ.